ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜಮೀಲಾ ಕಾಣೆಯಾಗಿದ್ದಾಳೆ, ಗಲ್ಫ್ ಕನ್ನಡಿಗರೇ ನೀವು ಸಹಕರಿಸುತ್ತೀರಾ ಅನ್ನುವ ಡಾಕ್ಟರ್ ರವೀಂದ್ರನಾಥ ಶಾನುಭೋಗ್ ಅವರ ಜೀವನದ ಕಥೆಯ ಆಲಿಕೆಯಲ್ಲಿ ನಾವಿದ್ದೆವು. ಗಲ್ಫ್ಗೆ ತೆರಳಿದಂತಹ ಜಮೀಲಾ ತನ್ನ ಕಷ್ಟ ಕೋಟಲೆಯನ್ನು 30 ದಿನಗಳ ಪರ್ಯಂತ ಹೇಗೆ ಎದುರಿಸಿದರು, ಆ ಬಳಿಕ ಅದರಿಂದ ಹೊರಬರಲಿಕ್ಕೆ ಆಕೆಗೆ ಸಾಧ್ಯವಾಯಿತೇ ಇಲ್ಲವೇ ಅನ್ನುವುದನ್ನು ಇದೀಗ ನೋಡೋಣ. ಕೊನೆಗೆ ಸೋಮವಾರಪೇಟೆಯ ವಕೀಲರೋರ್ವರನ್ನ ವಿಚಾರಿಸಿದಾಗ ಅವರು ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನವನ್ನ ಸಂಪರ್ಕಿಸಿ ಮಾರ್ಗದರ್ಶನ ಕೇಳಲು ಸೂಚಿಸಿದ್ರು. ಉಡುಪಿಗೆ ಬಂದ ಮುಸ್ತಾಫನಿಂದ ವಿಷಯಗಳನ್ನೆಲ್ಲ ಸಂಗ್ರಹಿಸಿದ್ದ ಪ್ರತಿಷ್ಠಾನದ ಕಾರ್ಯಕರ್ತರು ಆಕೆಯ ಪಾಸ್ಪೋರ್ಟ್, ವೀಸಾ ಹಾಗೂ ಮಾಲೀಕನೊಂದಿಗೆ ಮಾಡಿಕೊಂಡ ಒಪ್ಪಂದದ ಪ್ರತಿಗಳನ್ನು ಪಡೆದರು. ಟೆಲಿಫೋನ್ ಎಕ್ಸ್ಚೇಂಜ್ ಅನ್ನು ಸಂಪರ್ಕಿಸಿ ಇನ್ನು ಮುಂದೆ ಮುಸ್ತಾಫನ ಸಂಪರ್ಕ ನಂಬರಕ್ಕೆ ಬರುವ ಎಲ್ಲಾ ಟೆಲಿಫೋನ್ ಕಾಲ್ಗಳ ನಂಬರ್ಗಳನ್ನು ಕಾಲರ್ ಐಡಿ ಮೂಲಕ ದಾಖಲಿಸಲು ವಿನಂತಿಸಲಾಯಿತು. ಸೋಮವಾರ ರಾತ್ರಿಯೇ ಕುವೈಟಿನಿಂದ ಇನ್ನೊಂದು ದೂರವಾಣಿ ಕರೆ. ತಾನು ಇಲ್ಲಿ ನಿಲ್ಲುವುದಿಲ್ಲ, ಆದಷ್ಟು ಬೇಗ ಊರಿಗೆ ಕರೆಸಿಕೊಳ್ಳಿ ಎಂದು ಜಮೀಲಾ ಗೋಗರೆದಳು. ಕಳೆದ 3 ತಿಂಗಳಲ್ಲಿ ತನಗೆ ಹಿಂದಿನ ಮಾಲೀಕ 50 ದಿನಾರ್ ಮಾತ್ರ ಸಂಬಳ ಕೊಟ್ಟ, ಮರುದಿನವೇ 30 ದಿನಾರ್ಗಳನ್ನು ವಾಪಸ್ಸು ತೆಗೆದುಕೊಂಡ ಎಂದಳು. ನೀನು ಎಲ್ಲಿದ್ದೀಯಾ ಎಂದು ಕೇಳಿದಾಗ ಅವಳು ನೀಡಿದ ಉತ್ತರದಿಂದ ಏನೂ ತಿಳಿಯುವುದಿಲ್ಲ. ತಾನು ಯಾರೊಂದಿಗೂ ಇದ್ದೇನೆ ಎನ್ನುವುದು ಆಕೆಗೆ ತಿಳಿದಿಲ್ಲ. ಅಂತೂ ಆಕೆ ಮೊಬೈಲ್ ನಂಬರ್ 1ರಿಂದ ಮಾತನಾಡುವುದನ್ನು ದಾಖಲಿಸಲಾಗಿದೆ. ಕೊನೆಗೆ ಉಪಾಯವಿಲ್ಲದೆ ಅಕ್ಟೋಬರ್ 7ರಂದು ಕುವೈಟ್ ಸಮಾಚಾರ ಎಂಬ ಇಂಟರ್ನೆಟ್ ಪತ್ರಿಕೆಯಲ್ಲಿ ಗಲ್ಫ್ ಭಾರತೀಯರೇ, ಜಮೀಲಳಿಗೆ ನೀವೇನಾದರೂ ಸಹಾಯ ಮಾಡುವಿರಾ ಎಂಬ ಶೀರ್ಷಿಕೆಯ ಲೇಖನವನ್ನು ಪ್ರತಿಷ್ಠಾನದ ಹೆಸರಿನಲ್ಲಿ ಪ್ರಕಟಿಸಲಾಯಿತು. ಈ ಲೇಖನವನ್ನು ಓದಿದ ಹಲವಾರು ಭಾರತೀಯರು ನಿನ್ನೆ ಮತ್ತು ಇಂದು ಪ್ರತಿಷ್ಠಾನದ ಕಚೇರಿಯನ್ನು ಸಂಪರ್ಕಿಸಿದ್ದಾರೆ. ಅವರಿಗೆಲ್ಲ ಜಮೀಲಾಳ ಪಾಸ್ಪೋರ್ಟ್ ವಿವರ, ವೀಸಾ ವಿವರ, ಜಮೀಲಾ ಟೆಲಿಫೋನ್ ಮಾಡಿದ ಮೊಬೈಲ್ ನಂಬರವನ್ನು ಕೊಡಲಾಗಿದೆ. ಪ್ರಿಯ ಓದುಗರೆ, ನಮ್ಮ ತಂಗಿ ಜಮೀಲಾ ಈಗ ಕಷ್ಟದಲ್ಲಿದ್ದಾಳೆ. ಅವಳೀಗ ಯಾವ ಪರಿಸ್ಥಿತಿಯಲ್ಲಿದ್ದಾಳೆ ಎಂಬುದು ತಿಳಿಯುತ್ತಿಲ್ಲ. ಆಕೆಯೊಂದಿಗೆ ಹಣವೂ ಇಲ್ಲ. ಮಲಯಾಳ ಬಿಟ್ಟು ಆಕೆಗೆ ಬೇರಾವ ಭಾಷೆಯೂ ಬರುತ್ತಿಲ್ಲ. ಇಲ್ಲಿ ಆಕೆಯ 4 ಮಕ್ಕಳು ಒಂದೇ ಸಮನೆ ಅಳುತ್ತಿದ್ದಾರೆ. ಯಾರೂ ಊಟ ಮಾಡುತ್ತಿಲ್ಲ. ಆಕೆ ಯಾವ ಪರಿಸ್ಥಿತಿಯಲ್ಲಿಯೂ ಇರಲಿ, ತಾನು ಅವಶ್ಯವಾಗಿ ಸ್ವೀಕರಿಸುತ್ತೇನೆ. ದಯವಿಟ್ಟು ಒಮ್ಮೆ ಆಕೆಯೊಂದಿಗೆ ಸಂಪರ್ಕಿಸುವ ವ್ಯವಸ್ಥೆ ಮಾಡಿ. ಅವಶ್ಯವಿದ್ದಲ್ಲಿ ಟಿಕೆಟಿನ ಹಣವನ್ನೂ ಕಳುಹಿಸುತ್ತೇನೆ. ಆಕೆ ಒಮ್ಮೆ ಈ ಪರಿಸ್ಥಿತಿಯಿಂದ ಹೊರಬಂದರೆ ಸಾಕು ಎಂದು ಮುಸ್ತಾಫಾ ದುಃಖದಿಂದ ಹೇಳುತ್ತಾನೆ. ಗಲ್ಫ್ ಕನ್ನಡಿಗರೇ, ನೀವೇನಾದರೂ ಸಹಾಯ ಮಾಡಲು ಇಚ್ಛಿಸಿದಲ್ಲಿ ಈ ಕೆಳಗಿನ ದೂರವಾಣಿ ನಂಬರ್ ಅಥವಾ ಈ ಮೇಲ್ ವಿಳಾಸದಲ್ಲಿ ಸಂಪರ್ಕಿಸುವಿರಾ? ಡಾಕ್ಟರ್ ರವೀಂದ್ರನಾಥ ಶಾನುಭಾಗ್, ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ, ದಾಮೋದರ ಮಾರುತಿ ವೀಥಿಕಾ, ಉಡುಪಿ 576101. ದೂರವಾಣಿ 0820 2521 ಇಮೇಲ್ ವಿಳಾಸ hanumanrights_udupi@yahoo.com. ಜಮೀಲಾ ಕುವೈಟ್ಗೆ ಹೋಗಿ 4 ತಿಂಗಳಿನ್ನೂ ಪೂರ್ತಿಯಾಗಿಲ್ಲ. ತಾನು ಕೆಲಸ ಮಾಡುತ್ತಿದ್ದ ಮಾಲೀಕರ ಮನೆಯಿಂದ ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿ ಇದೀಗ 15 ದಿನಗಳಾದವು. ಮಲಯಾಳ ಬಿಟ್ಟು ಬೇರಾವ ಭಾಷೆಯೂ ಆಕೆಗೆ ಬರುತ್ತಿಲ್ಲ. ಆಕೆಯೊಂದಿಗೆ ಹಣವೂ ಇಲ್ಲ. ಅವಿದ್ಯಾವಂತ ಗಂಡ ಮುಸ್ತಾಫನಿಗೆ ಏನೂ ತೋಚುವುದಿಲ್ಲ. ನಾವು ಮಾನವ ಹಕ್ಕುಗಳ ಪ್ರತಿಷ್ಠಾನದಿಂದ ಮಾಡುವ ಪ್ರಯತ್ನಗಳನ್ನೆಲ್ಲ ಮಾಡಿಯಾಗಿದೆ. ಬೇರಾವ ಉಪಾಯ ಕಾಣದೆ ಈ ಲೇಖನ ಪ್ರಕಟಿಸುತ್ತಿದ್ದೇವೆ. ಗಲ್ಫ್ ಕನ್ನಡಿಗರೇ, ನೀವೇನಾದರೂ ಸಹಾಯ ಮಾಡಬಲ್ಲಿರಾ? 30 ದಿನಗಳ ಅಜ್ಞಾತವಾಸದ ಕತೆ. ಕಲ್ಲಿಕೋಟೆಯಿಂದ ಕುವೈಟಿಗೆ ಹೊರಡುವಾಗ ಜಮೀಲಳಿಗೆ ಎಲ್ಲಿಲ್ಲದ ಭಯ. ಮಲಯಾಳಂ ಹಾಗೂ ಹರಕು ಮೂರುಕು ಕನ್ನಡ ಬಿಟ್ಟು ಬೇರಾವ ಭಾಷೆಯೂ ಆಕೆಗೆ ಗೊತ್ತಿರಲಿಲ್ಲ. ಆಕೆಯೊಂದಿಗೆ ಹಣವೂ ಇರಲಿಲ್ಲ. ನೀನೇನು ಹೆದರಬೇಡ, ಕುವೈಟಿನಲ್ಲಿರುವ ಭಾರತೀಯ ಏಜೆಂಟ್ ಕರೀಂ ಭಾಯಿ ನಿನ್ನನ್ನು ಕರೆದೊಯ್ಯಲು ಏರ್ಪೋರ್ಟಿಗೆ ಬರುತ್ತಾನೆ. ಅವನಿಂದ ಖರ್ಚಿಗೆ ಹಣವನ್ನೂ ತೆಗೆದುಕೊಳ್ಳಬಹುದು ಎಂದು ಕಲ್ಲಿಕೋಟೆಯ ಏಜೆಂಟನ ಆಶ್ವಾಸನೆಯಿಂದ ಆಕೆಗೆ ಕೊಂಚ ಧೈರ್ಯವೂ ಬಂದಿತ್ತು. ಜೂನ್ 26ರಂದು ಕುವೈಟ್ ತಲುಪಿದ ಜಮೀಲಳನ್ನು ಕರೆದೊಯ್ಯಲು ಯಾರೂ ಬರಲಿಲ್ಲ.
ಕರೀಂಭಾಯಿಯ ದರ್ಶನವೂ ಆಗಲಿಲ್ಲ. 2 ಗಂಟೆ ಕಾದ ನಂತರ ಆಕೆಯ ಸ್ಪಾನ್ಸರ್ ಮೊಹಮ್ಮದ್ ಅಸ್ಸಾದಿಯ ಡ್ರೈವರ್ ಎನ್ನುವವನೋರ್ವ ಬಂದು ಆಕೆಯನ್ನು ನೇರವಾಗಿ ಅವರ ಮನೆಗೆ ಕರೆದುಕೊಂಡು ಹೋದ. ತನ್ನನ್ನು ಕರೆಯಿಸಿಕೊಂಡವರು ಅದೇ ಮನೆಯವರೋ ಎಂಬುದನ್ನು ಖಚಿತಪಡಿಸಿಕೊಳ್ಳಲೂ ಆಕೆಗೆ ಸಾಧ್ಯವಾಗಲಿಲ್ಲ. ತನಗೆ ಸಂಬಳ ಎಷ್ಟು, ಕೆಲಸ ಏನು ಎಂಬುದೂ ಆಕೆಗೆ ತಿಳಿದಿರಲಿಲ್ಲ. ದೇವರ ಮೇಲೆ ಭಾರ ಹಾಕಿ ಬಂದುದೆಲ್ಲವನ್ನು ಎದುರಿಸಲು ಆಕೆ ಸಿದ್ಧವಾದಳು. ಮರುದಿನದಿಂದಲೇ ಆಕೆಗೆ ಕೆಲಸ ಮಾಡಲು ಮನೆಯ ಹೆಂಗಸರು ಆದೇಶಿಸಿದರು. ಬೆಳಗ್ಗೆ 5 ಗಂಟೆಗೆ ಎದ್ದು 3 ಕಾರುಗಳನ್ನು ತೊಳೆಯಬೇಕಾಗಿತ್ತು. ಅದರ ನಂತರ ಮನೆಯ ಅಂಗಣ ಗುಡಿಸುವುದು, ಮನೆಯೊಳಗೆ ಕಸ ಗುಡಿಸುವುದು, ನೆಲ ಒರೆಸುವುದು ಮಾಡಬೇಕಾಗಿತ್ತು. 7 ಗಂಟೆಯೊಳಗೆ ಅವುಗಳನ್ನೆಲ್ಲ ಮುಗಿಸಿ ಅಡುಗೆ ಕೆಲಸ ಪ್ರಾರಂಭ ಮಾಡಬೇಕಿತ್ತು. ಅನಂತರ ಬಟ್ಟೆ ಒಗೆಯುವುದು, ಇಸ್ತ್ರಿ ಹಾಕುವುದು ಇತ್ಯಾದಿ ಕೆಲಸಗಳು. ಇವೆಲ್ಲ ಕೆಲಸಗಳನ್ನು ಇವಳೋರ್ವಳೇ ಮಾಡಬೇಕಾದ್ದರಿಂದ ಎಲ್ಲವೂ ಮುಗಿಯುವಾಗ ರಾತ್ರಿ 10 ಗಂಟೆಯಾಗುತ್ತಿತ್ತು. ಮನೆಯ ಹೆಂಗಸರೆಲ್ಲ 10 ಗಂಟೆಗೆ ಮಲಗಲು ಹೋಗುತ್ತಿದ್ದರು. ಮನೆಯ ಗಂಡಸರು ಬರುವುದೇ ರಾತ್ರಿ 11 ಗಂಟೆಯ ಅನಂತರ. ಅವರು ಬಂದ ಮೇಲೆ ಪುನಃ ಅಡುಗೆ ಬಿಸಿ ಮಾಡಬೇಕಾಗುತ್ತಿತ್ತು. ಅವರೆಲ್ಲರ ಊಟ ಮುಗಿದ ಅನಂತರ ಪಾತ್ರೆಗಳನ್ನೆಲ್ಲ ತೊಳೆದು ಮಲಗುವಾಗ ರಾತ್ರಿ 1:15 ಕಳೆಯುತ್ತಿತ್ತು. ಪುನಃ ಬೆಳಗ್ಗೆ 5 ಗಂಟೆಗೆ ಜಮೀಲಾಳ ದಿನಚರಿ ಪ್ರಾರಂಭ. ಇವೆಲ್ಲ ಸುಮಾರು 3 ತಿಂಗಳ ಕಾಲ ನಡೆಯಿತು. ರಾತ್ರಿ ಹಗಲು ಕೆಲಸ ಮಾಡಿ ಜಮೀಲಾಳ ಆರೋಗ್ಯ ಹದಗೆಟ್ಟಿತು. ಒಂದು ರೀತಿಯ ಹೊಟ್ಟೆ ನೋವು ಪ್ರಾರಂಭವಾಯಿತು. ಸೆಪ್ಟೆಂಬರ್ 18ರ ಬೆಳಗ್ಗೆ ಆಕೆಗೆ ಏಳಲು ಸಾಧ್ಯವಾಗಲೇ ಇಲ್ಲ. ಕುಟುಂಬದ ಸದಸ್ಯರೆಲ್ಲ ಬಂದು ಎದ್ದು ಕೆಲಸ ಮಾಡುವಂತೆ ಅವಳನ್ನು ಗದರಿಸತೊಡಗಿದರು. ತನಗೆ ಹೊಟ್ಟೆ ನೋವಿದೆ ಎಂದು ಸನ್ನೆಯಿಂದಲೇ ಹೇಳಿದ ಜಮೀಲಾಳ ಹೊಟ್ಟೆಗೆ ಧಡುತಿ ಆಸಾಮಿಯೋರ್ವ ಒದೆಯಲು ಪ್ರಾರಂಭಿಸಿದ. ನೋವು ತಡೆಯಲಾರದೆ ನರಳಾಡಿದ ಜಮೀಲಾ ತನ್ನನ್ನು ಕರೆಸಿಕೊಂಡ ಕರೀಂಭಾಯಿಯನ್ನು ಕರೆಯುವಂತೆ ಗೋಗರೆದಳು. ಕೋಪದಿಂದ ಹುಚ್ಚನಾಗಿದ್ದ ಆ ಅರಬಿ ಆಕೆಯ ಪಾಸ್ಪೋರ್ಟ್ ಅನ್ನು ಕಿಟಕಿಯಿಂದ ಹೊರಗೆ ಬಿಸಾಡಿದ. ಕೊನೆಗೆ ಕರೀಂಭಾಯಿಯನ್ನು ಕರೆಸಲಾಯಿತು. ಮರುದಿನ ಬೆಳಗ್ಗೆ ಕರೀಂಭಾಯಿ ಬಂದವನೇ ಜಮೀಲಾಳಿಗೆ ಒಂದೇ ಸಮನೆ ಹೊಡೆಯತೊಡಗಿದ. ಆಕೆಯ ಜುಟ್ಟು ಹಿಡಿದು ಮನೆಯಿಂದ ಅರಬಿಯ ಕಚೇರಿಯವರೆಗೆ ಎಳೆದುಕೊಂಡು ಹೋದ. ಅವರು ಹೇಳಿದ ಕೆಲಸವನ್ನೆಲ್ಲ ಮಾಡದಿದ್ದಲ್ಲಿ ಪೊಲೀಸರಿಗೆ ಕೊಡುವುದಾಗಿ ಬೆದರಿಸಿದ. ಆತ ಬಂಗಾಳಿ, ಹಿಂದಿ ಭಾಷೆಯಲ್ಲಿ ಅದೇನೋ ಬಡಬಡಿಸುತ್ತಿದ್ದ. ಆಕೆಗೆ ಯಾವುದೂ ಅರ್ಥವಾಗಲಿಲ್ಲ. ಏನು ಮಾಡಬೇಕೆಂದೂ ತಿಳಿಯಲಿಲ್ಲ. ಕೊನೆಗೆ ಆ ಅರಬಿ ಬಿಸಾಡಿದ ತನ್ನ ಪಾಸ್ಪೋರ್ಟ್ ಅನ್ನು ಹೆಕ್ಕಿ ತರುವಲ್ಲಿ ಯಶಸ್ವಿಯಾಗಿದ್ದಳು. ಅಲ್ಲಿಯವರೆಗೆ ಅರಬಿ 3 ತಿಂಗಳ ಸಂಬಳವನ್ನೂ ನೀಡಿರಲಿಲ್ಲ. ಸೆಪ್ಟೆಂಬರ್ 20ರಂದು ಬೆಳಗ್ಗೆ ಎದ್ದವಳೆ ಅಸ್ಸಾದಿಯ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಪಾಕಿಸ್ತಾನಿ ಡ್ರೈವರ್ನಿಂದ 10 ದಿನಾರುಗಳನ್ನು ಪಡೆದ ಜಮೀಲಾ ಟ್ಯಾಕ್ಸಿ ಮಾಡಿಕೊಂಡು 20 ಕಿಲೋಮೀಟರ್ ದೂರದಲ್ಲಿದ್ದ ಭಾರತೀಯ ದೂತಾವಾಸ ತಲುಪಿದಳು. ಅಲ್ಲಿಯ ಸಿಬ್ಬಂದಿಗಳನ್ನು ಭೇಟಿ ಮಾಡಿ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡಳು. ಆದರೆ ಯಾರಿಗೂ ಆಕೆಯ ಮಾತುಗಳನ್ನು ಕೇಳಿಸಿಕೊಳ್ಳುವಷ್ಟು ವ್ಯವಧಾನವಿರಲಿಲ್ಲ. ಕೊನೆಗೆ ಮುಮ್ಮುಟ್ಟಿ ಎಂಬುವರು ಆಕೆಯನ್ನು ಮಲಯಾಳಂನಲ್ಲಿ ಮಾತನಾಡಿಸಿದ್ರು. ಕೆಲಸದ ಪರ್ಮಿಟ್ ಇಲ್ಲದೆ ಇದ್ದಲ್ಲಿ ಪೊಲೀಸರು ಬಂಧಿಸುವ ಸಾಧ್ಯತೆ ಇದೆ. ಆದಷ್ಟು ಬೇಗ ಇನ್ನೋರ್ವರಲ್ಲಿ ಕೆಲಸಕ್ಕೆ ಸೇರು ಎಂದು ಸಲಹೆ ನೀಡಿದ್ರು. ಕೆಲಸಕ್ಕೆ ಸೇರುವುದು ಹೇಗೆ, ಯಾರನ್ನು ಸಂಪರ್ಕಿಸಬೇಕು ಜಮೀಲಾಳಿಗೆ ಒಂದೂ ತಿಳಿಯಲಿಲ್ಲ. ಕೈಯಲ್ಲಿ ಹಣವಿಲ್ಲದೆ ಭಾರತೀಯ ದೂತಾವಾಸದ ಹೊರಗೆ ಕೂತಿದ್ದ ಜಮೀಲಾಳಿಗೆ ಹಸಿವೆಯೂ ಆಗಿತ್ತು. ತನ್ನ ಅದೃಷ್ಟವನ್ನು ಹಳಿದಳು. ಮಕ್ಕಳ ಗಂಡನ ನೆನಪಾಗಿ ಅಳು ಬಂತು. ಅಲ್ಲಿಯೇ ಇದ್ದ ಮರದ ಕೆಳಗೆ ಇನ್ನಿರುವರು ಹೆಂಗಸರು ಕೂತಿದ್ದರು. ವಿಚಾರಿಸಲಾಗಿ ಅವರಿಗೂ ಇದೇ ಸಮಸ್ಯೆ ಇರುವುದಾಗಿ ತಿಳಿಯಿತು. ಅಷ್ಟರಲ್ಲೇ ಪಾಸ್ಪೋರ್ಟ್ ರಿನ್ಯೂವಲ್ಗಾಗಿ ಬಂದಿದ್ದ ತಮಿಳು ಮಹಿಳೆಯೋರ್ವಳು ಆಕೆಯನ್ನು ವಿಚಾರಿಸಿದರು. ತನ್ನ ಗಂಡನಿಗೆ ಹೇಳಿ ಉದ್ಯೋಗ ಕೊಡಿಸುವುದಾಗಿ ಆಶ್ವಾಸನೆ ನೀಡಿದ ಆ ಮಹಿಳೆ ಜಮೀಲಾಳನ್ನು ತನ್ನ ಮನೆಗೆ ಕರೆದೊಯ್ದಳು. ಅವರ ಮೊಬೈಲ್ನಿಂದಲೇ ತನ್ನ ಗಂಡನನ್ನು ಸಂಪರ್ಕಿಸುವ ಪ್ರಯತ್ನ ನಡೆಸಿದಳು. 2 ಬಾರಿ ಸಂಪರ್ಕಿಸಿದಾಗಲೂ ತನ್ನ ದುರವಸ್ಥೆಯ ಪೂರ್ತಿ ವಿವರಗಳನ್ನು ಕೊಡಲು ಆಗಲೇ ಇಲ್ಲ.
ಜಮೀಲಾ ತಮ್ಮಲ್ಲಿರುವುದು ಕಾನೂನು ಬಾಹಿರವಾದುದರಿಂದ ಆ ದಂಪತಿಗಳು ವಿವರಗಳನ್ನು ನೀಡಲು ಹೆದರಿದರು. ಅಂತೂ ಸುಮಾರು 10 ದಿನಗಳ ಕಾಲ ಕಾದ ನಂತರ ಶ್ರೀಲಂಕಾದ ಮಹಿಳೆಯೋರ್ವರು ಜಮೀಲಾಳಿಗೆ ಕೆಲಸ ಕೊಡಿಸಿದರು. ಇದೇ ವೇಳೆ ಕುವೈಟ್ ಸಮಾಚಾರದಲ್ಲಿ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ವತಿಯಿಂದ ಜಮೀಲಾಳ ಕುರಿತ ಲೇಖನ ಪ್ರಕಟವಾಗಿತ್ತು. ಫಿಲಿಪ್ ಹೇಮಂತ್ ಎಂಬ ಮಹನೀಯರು ಪ್ರತಿಷ್ಠಾನದಿಂದ ಪಡೆದ ಮಾಹಿತಿಗಳ ಮೂಲಕ ಜಮೀಲಾಳನ್ನು ಸಂಪರ್ಕಿಸುವಲ್ಲಿ ಯಶಸ್ವಿಯಾದರು. ಮರುದಿನ ಉದಯವಾಣಿಯಲ್ಲೂ ಗಲ್ಫ್ ಕನ್ನಡಿಗರೇ ಜಮೀಲಾಳಿಗೆ ಸಹಾಯ ಮಾಡುವಿರಾ ಎಂಬ ಶಿರೋನಾಮೆಯ ಲೇಖನ ಪ್ರಕಟವಾಯಿತು. ಒಂದೇ ದಿನದೊಳಗೆ 22 ಕನ್ನಡಿಗ ಯುವಕರು ಪ್ರತಿಷ್ಠಾನವನ್ನು ಸಂಪರ್ಕಿಸಿ ಸಹಾಯ ಹಸ್ತ ನೀಡಿದರು. ತಮ್ಮ ಹೆಸರನ್ನು ಲೇಖನದಲ್ಲಿ ಬಹಿರಂಗಪಡಿಸಬಾರದಾಗಿ ಅವರೆಲ್ಲ ವಿನಂತಿಸಿದ್ದಾರೆ. ಮರುದಿನವೇ ಜಮೀಲಾಳನ್ನು ಭಾರತಕ್ಕೆ ಕಳುಹಿಸುವ ವ್ಯವಸ್ಥೆಯನ್ನೂ ಮಾಡಿದರು. ಇದೀಗ ಊರಿಗೆ ಬಂದಿರುವ ಜಮೀಲಾ ದೈಹಿಕವಾಗಿ ಮಾನಸಿಕವಾಗಿ ಬಸವಳಿದಿದ್ದಾಳೆ. ಅವರ ಮೈಮೇಲೆಲ್ಲ ಸುಟ್ಟ ಗಾಯಗಳಿವೆ. ಅವುಗಳ ಚಿಕಿತ್ಸೆ ನಡೆಯುತ್ತಿದೆ. ಆಕೆಯನ್ನು ಚೆರಂಬಾಣದಲ್ಲಿ ಭೇಟಿಯಾದ ಪ್ರತಿಷ್ಠಾನದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದ ಜಮೀಲಾ ತನ್ನ ಬಿಡುಗಡೆಗಾಗಿ ಶ್ರಮಿಸಿದ ಎಲ್ಲಾ ಯುವಕರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿದ್ದಾಳೆ. ಕತೆ ಕೇಳಿದ ಬಳಿಕ, ವಿವರಗಳನ್ನು ತಿಳಿದ ಬಳಿಕ ಹೀಗೂ ಆಗುವುದು ಸಾಧ್ಯವೇ ಅನ್ನುವ ಪುಟ್ಟದೊಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದ್ದರೆ ಅಚ್ಚರಿಯಿಲ್ಲ. ಯಾಕೆಂದರೆ ದೇಶದ ಹೊರಗಿನ ಒಂದು ರಾಷ್ಟ್ರದಲ್ಲಿ ನೆಲೆ ನಿಂತು ಪಾಸ್ಪೋರ್ಟನ್ನು ಕಳೆದುಕೊಂಡಾಗ ಆಗುವ ಅತಂತ್ರ ಸ್ಥಿತಿ ಎಂದರೆ ಉಸಿರಿಲ್ಲದ ಜೀವದಂತೆ. ಹೀಗಾಗಿ ಅಂತಹ ಸ್ಥಿತಿಯಿಂದ ಜಮೀಲಾ ಹೊರಬರಲು ಬಹುಪಾಲು ಕಾರಣಕರ್ತರಾಗಿದ್ದುಕೊಂಡು ಅದು ತನ್ನ ಕೆಲಸವಲ್ಲ, ತನ್ನ ಕರ್ತವ್ಯದ ನೆಲೆಯಲ್ಲಿ ಮಾಡಿರುವುದಷ್ಟೇ ಅನ್ನುವುದನ್ನು ವಿನೀತವಾಗಿ ಹೇಳಿಕೊಳ್ಳುವ ಬಳಕೆದಾರರ ವೇದಿಕೆಯ ಕಾರ್ಯಕರ್ತ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ನಮ್ಮ ಜೊತೆ ಇರುವುದರಿಂದ ಅವರನ್ನೇ ಕೇಳೋಣ. ಈ ಪ್ರಕರಣ ಈ ಹಂತಕ್ಕೆ ಬರುವಲ್ಲಿವರೆಗೂ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ನಿಸ್ತಾ ಇತ್ತು? ಹೀಗೆ ಮಾಡಿದರೆ ಹೋರಾಟದಲ್ಲಿ ಜಯ ಸಿಗ್ಬೋದು ಅಂತ ಅನ್ನಿಸ್ತಾ ಇತ್ತಾ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ನಡೀತಾ ಇತ್ತ? ನೋಡಿ, ನಾವು ಅದರ ಅಂತ್ಯ ಹೇಗೆ ಆಗ್ತದೆ ಅಂತೇಳಿ ನಾವು ಆಲೋಚನೆ ಮಾಡೋದಿಲ್ಲ. ಅದನ್ನು ಆಲೋಚನೆ ಮಾಡಿದರೆ ನಿಮ್ಗೆ ಏನೂ ತಿರೋದಿಲ್ಲ. ಅದಕ್ಕೆ ನಾವು ಇಂಟರ್ನೆಟ್ ಅಥವಾ ಫ್ಯಾಕ್ಸ್ ಅಥವಾ ಟಿ ವಿ ಅಥವಾ ಇಂಟರ್ನೆಟ್ ಪೇಪರ್ಸ್, ಕುವೈಟ್ ಸಮಾಚಾರ ಅಂತ ಇದರಲ್ಲೇ ನಾವು ಹೊಂದಿಕೊಳ್ಬೇಕಾಗ್ತದೆ. ಅವರದ್ದು ಕಾರ್ಯವಿಧಾನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಒಂದು ಆಶ್ಚರ್ಯ ಅಂತ ಹೇಳಿದರೆ, ಅನೇಕ ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಥವಾ ಕೇರಳದವರು ಅಥವಾ ಮಹಾರಾಷ್ಟ್ರದವರು ನಮ್ಮ ಈ ಕಥೆಗಳನ್ನೆಲ್ಲ ಕುವೈಟ್ ಸಮಾಚಾರದಲ್ಲಿ, ಗಲ್ಫ್ ಕನ್ನಡ ಇದರಲ್ಲೆಲ್ಲ ಓದಿಕೊಂಡು ಅವರು ನಮ್ಮ ಕಾರ್ಯಕರ್ತರಾಗಲಿಕ್ಕೆ ಬಯಸ್ತಾರೆ. ಹಾಗೆ ನಮಗೆ 300 ಜನ ಕಾರ್ಯಕರ್ತರಲ್ಲಿದ್ದಾರೆ ಕುವೈಟ್ನ ಎಲ್ಲ ಇಡೀ ಮಿಡ್ಲ್ ಈಸ್ಟ್ನಲ್ಲಿ. ಕಟಾರ್ನಲ್ಲಿದ್ದಾರೆ, ಸೌದಿ ಅರೇಬಿಯಾದಲ್ಲಿದ್ದಾರೆ. ಅವರು ನಮ್ಮ ವಾಲಂಟಿಯರ್ಸ್ ಆಗಿ ಹೆಚ್ಚಿನ ಮಂದಿಯನ್ನು ನಾನು ನೋಡಲೂ ಇಲ್ಲ ಇಷ್ಟವರೆಗೆ. ಅದು ಓನ್ಲಿ ಇಮೇಲ್ ಮೂಲಕ ನಮ್ಮ ಕನೆಕ್ಷನ್. ಎಷ್ಟೋ ಪ್ರಕರಣಗಳಲ್ಲಿ 24 ಗಂಟೆ ಒಳಗೆ ನಮಗೆ ಅವ್ರು ಎಲ್ಲಿದ್ದಾರೆ ಅಂತೇಳಿ ನಾವು ಲೊಕೇಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಈ ಒಂದು ನೆಟ್ವರ್ಕ್ ಮೂಲಕ. ಮಾಡಿ ಆದಮೇಲೆ ನಾವು ಆ ಅರೇಂಜ್ಮೆಂಟ್ನಲ್ಲಿ ಆ ಧೈರ್ಯದಿಂದಲೇ ನಾವು ಮುಂದೆ ಹೋಗೋದು. ಹಾಗಾಗಿ ಒಂದು ಆದರೆ ಈ ಜಮೀಲಾ ಪ್ರಕರಣ ನಡೆದಾಗ ನಿಮ್ಮ ಹತ್ರ ಅಂತಹ ಒಂದು ನೆಟ್ವರ್ಕ್ ಇತ್ತ? ನೆಟ್ವರ್ಕ್ ಕುವೈಟಲ್ಲಿ ಇರಲಿಲ್ಲ ನಿಜವಾಗಿ ಹೇಳಬೇಕಂತಾದರೆ. ಆದರೆ ಸೌದಿ ಅರೇಬಿಯಾದಲ್ಲಿ ಇತ್ತು ಮತ್ತು ಮಸ್ಕತ್ನಲ್ಲಿತ್ತು. ಅವರ ಸ್ನೇಹಿತರು ಕುವೈಟ್ನಲ್ಲಿದ್ದರು. ಫಿಲಿಪ್ ಹೇಮಂತ್, ಹೌದು, BK ಶೆಟ್ಟಿ, ಸುಮಾರು ಜನ ಇದ್ದಾರೆ ನಮ್ಮ ಸ್ನೇಹಿತರು. ಅವರು ಏನು ಮಾಡಬೇಡಿ, ನಮಗೆ ನೀವು ಹೇಳಿದ ಪ್ರದೇಶದಲ್ಲೇ ನಮ್ಮ 3 ಸ್ನೇಹಿತರಿದ್ದಾರೆ ಅಂತ ಹೇಳಿ ಆ ನೆಟ್ವರ್ಕ್ನಿಂದಾಗಿ ಅವ್ರು ನಮಗೆ ಸಿಕ್ಕಿದ್ರು. ಮೊದಲ ಈ ಸಮಸ್ಯೆ ನಡೆದಾಗ ನಮಗೆ ಕುವೈಟ್ನಲ್ಲಿ ಯಾರೂ ಇರಲಿಲ್ಲ. ನೋಡಿ, ಈಗ ಸಾಧಾರಣವಾಗಿ ಈ ದೇಶ ನಮ್ಮ ಭಾರತದಿಂದ ಅವರು ಹೊರಗೆ ಹೋದವರಾಗಿರ್ತಾರೆ. ನಮ್ಮ ನೆಟ್ವರ್ಕ್ನಲ್ಲಿ ಸಹಕರಿಸುವವರು ಭಾರತೀಯರೇ ಆಗಿರ್ತಾರೆ. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಕಾನೂನಿನ ಪ್ರಕಾರ ಇಲ್ಲಿನ ಪ್ರಜೆಗಳಾಗಿದ್ದುಕೊಂಡು ಅಲ್ಲಿನ ಕಾನೂನಿಗೆ ಅವರು ಹೇಗೆ ಸಹಕರಿಸಲಿಕ್ಕೆ ಸಾಧ್ಯ ಆಗ್ತದೆ? ಅದ್ರ ಜೊತೆ ಅವರು ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ? ಇಲ್ಲ, ಅವರು ಅಂದರೆ ಮೊದಲೇದಾಗಿ ಅಲ್ಲಿಯ ಕಾನೂನೆಲ್ಲ ತಿಳ್ಕೊಂಡವರು.
ಹೊಸದಾಗಿ ಹೋಗೋರಿಗೆ ಏನೂ ಗೊತ್ತಿರೋದಿಲ್ಲ, ಯಾರನ್ನ ಅಪ್ರೋಚ್ ಮಾಡಬೇಕಂತ ಗೊತ್ತಿರೋದಿಲ್ಲ. ಅದು ಅಲ್ಲಿ ಇರುವವರು ಇದ್ದಾರಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ ಯಾವ ರೀತಿಯಲ್ಲಿ ಹೋದರೆ ಅದನ್ನು ಸಮಸ್ಯೆ ಪರಿಹಾರ ಸಾಧ್ಯ ಅಂತೇಳಿ ಅವ್ರು ನಮ್ಮ ಹತ್ರ ಫೋನ್ನಲ್ಲೆಲ್ಲ ತಿಳಿಸಿಕೊಂಡು ಅದರ ನಂತರ ನಾವು ಇಲ್ಲಿಂದ ನಿರ್ದೇಶನ ಕೊಡ್ತಾ ಇರ್ತೇವೆ, ಅವರು ಅದನ್ನು ಪಾಲಿಸ್ತಾ ಇರ್ತಾರೆ. ಆಮೇಲೆ ಹೇಗಾಯಿತು ಜಮೀಳಾ ಕೇಸ್ನಲ್ಲಿ, ಜಮೀಳಾ ಪ್ರಕರಣದಲ್ಲಿ ಆಮೇಲೆ ಹೇಗೆ ಮುಂದುವರಿದ್ರಿ ನೀವು? ಅದೇ ಈಗ 22 ಜನ ಯುವಕರು ನಮಗೆ ಸಿಕ್ಕಿದ್ರು. ಇಡೀ ಆ ಊರಿನಲ್ಲಿ ಎಲ್ಲ ಕಡೆಯಲ್ಲಿ ನಾವು ಒಂದು ಕಣ್ಣಿಟ್ಟು ಇಂತಹ ಅವಳ ಫೋಟೋಗ್ರಾಫ್ಸನ್ನು ಸಹ ನಾವು ಎಲ್ಲರಿಗೆ ನಾವು ತಲುಪಿಸಿದೆವು. ಎಲ್ಲರೂ ಕಣ್ಣಿಟ್ಟು ನೋಡ್ತಾ ಇದ್ರು ಎಲ್ಲಿದ್ದಾಳೆ ಇವಳು ಅಂಥೇಳಿ. ಕೊನೆಗೆ ಈ ಎಂಬೆಸ್ಸಿಯ ಹೊರಗೆ ಒಂದು ಓಣಿದೆ, ಅಲ್ಲಿ ಇವಳು ಕಾಣ ಸಿಕ್ಕಿದಾಗ ಎಲ್ಲರೂ ಅಲರ್ಟ್ ಮಾಡಿಕೊಂಡು ಅದರ ನಂತರ 5 ನಿಮಿಷದಲ್ಲಿ 3 ಜನ ನಮ್ಮ ಕಾರ್ಯಕರ್ತರು ಕಾರ್ನಲ್ಲಿ ಹೋಗಿ ಅವಳನ್ನು ಸುತ್ತುವರೆದು ಸೇಫ್ ಆಗಿ ಇಟ್ಕೊಂಡು ಬಂದರು. ಆಗಲೂ ಅವಳಿಗೆ ತನ್ನನ್ನು ರಕ್ಷಣೆಗೆ ಬಂದಿದ್ದಾರೆ ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ. ಅವಳು ಪೊಲೀಸರ ತಿಳಿ ಎಣಿಸಿ ಬಹಳ ಹೆದರಿದ್ರು. ಆದರೆ ಅವಳನ್ನು ಅಲ್ಲಿಂದ ಎತ್ತಿಕೊಂಡು ಬಂದು ಅದರ ನಂತರ ನಮಗೆ ಕೂಡಲೇ ತಿಳಿಯಿತು, ಏರ್ಪೋರ್ಟಿನ ತನಕ ಅವರು ಬಿಟ್ಟು ಅವಳ ಹತ್ರ ಏನು ದುಡ್ಡು ಇರಲಿಲ್ಲ ನೋಡಿ, ಎಲ್ಲವನ್ನ ಅರೇಂಜ್ಮೆಂಟ್ ಮಾಡಿ ಅವಳ ಟಿಕೆಟಿದ್ದು ಅರೇಂಜ್ಮೆಂಟ್ ಮಾಡಿ ಸಹ ನಮ್ಮ ಕಾರ್ಯಕರ್ತರು ಕಳಿಸಿದ್ದಾರೆ. ಎಲ್ಲ ಆಗುವಾಗ ನಿಮಗೇನು ಅನ್ನಿಸ್ತು? ಸಾರ್ಥಕದ ಭಾವನೆ. ಇಂಥ ಇದರಲ್ಲಿ ಒಂದೊಂದು ಪ್ರಕರಣದಲ್ಲಿ 23 ಪ್ರಕರಣದಲ್ಲಿ ನಾವು ಒಟ್ಟು ಸಾಧಾರಣ 6-7 ಪ್ರಕರಣಗಳನ್ನು ಪ್ರಕಟ ಮಾಡಿದ್ದೀವಿ. ಉಳಿದದ್ದು ಪ್ರಕಟ ಮಾಡಲಿಕ್ಕೂ ಸಹ ಆಗದ ಪ್ರಕರಣಗಳಿವೆ. ಅದನ್ನು ಯಾಕಂತೇಳಿದರೆ ಅದರ ಪ್ರಕಟ ಮಾಡಿದರೆ ಅವರಿಗೆ ಸಹಾಯ ಮಾಡಿದವರು ಯಾರು ತಿಳಿಯುವ ಸಾಧ್ಯತೆಯೂ ಇದೆ. ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಕಾರ್ಯಕರ್ತರ ವಿಳಾಸ ಅವರ ಇದನ್ನೆಲ್ಲವನ್ನು ನಾವು ಗುಪ್ತವಾಗಿ ಇಟ್ಟುಕೊಂಡಿದ್ದೀವಿ. ಯಾಕಂದರೆ ಎನಿ ಮೂಮೆಂಟು ಅವರ ಮೇಲೆ ಅಲ್ಲಿಯ ಪೊಲೀಸರು ಅಥವಾ ಅಲ್ಲಿಯ ಅಡ್ಮಿನಿಸ್ಟ್ರೇಷನ್ನವರು ಅವರ ಮೇಲೆ ಆ್ಯಕ್ಷನ್ ತಗೊಂಡಾಗ ತುಂಬ ಅನ್ಯಾಯ ಆಗ್ತದೆ ಪುನಃ. ಹಾಗಾಗಿ ಇದನ್ನೆಲ್ಲವನ್ನು ನಾವು ಗುಪ್ತವಾಗಿ ಇಟ್ಕೊಂಡಿದ್ದೇವೆ. ಎಷ್ಟು ಅಂತ ಹೇಳಿದರೆ ಪಂಜಾಬ್ನಿಂದ ಗುಜರಾತ್ನಿಂದಲೂ ನಮಗೆ ರಿಕ್ವೆಸ್ಟ್ ಬರ್ತದೆ ಉಡುಪಿಗೆ, ನಮ್ಮ ಒಂದು ಕುಟುಂಬದವರು ಹೀಗೆ ಆಗಿದ್ದಾರೆ ಅಂಥೇಳಿ. ಪಂಜಾಬಿನ ಒಬ್ಬ ಡ್ರೈವರ್ ಅವನನ್ನು ಅಲ್ಲಿ ಪಾಸ್ಪೋರ್ಟನ್ನು ತೆಗೆದುಕೊಂಡು 4 ವರ್ಷಗಳ ಕಾಲ ಪ್ರಾಕ್ಟಿಕಲಿ ಬಂಧನದಲ್ಲಿ ಇಟ್ಟಿದ್ರು. ಅವರು ಹ್ಯೂಮನ್ ರೈಟ್ಸ್ ಕಮಿಷನಿಗೆ ಅಪ್ಲೈ ಮಾಡಿದರು, ನನಗೆ ಇಲ್ಲಿಂದ ತಪ್ಪಿಸ್ಕೊಡ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಹೆಲ್ಪ್ ಮಾಡಿ ಅಂತ. ಏನೂ ಮಾಡಲಿಲ್ಲ ನೋಡಿ. 6 ತಿಂಗಳ ಕಾಲ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಅದನ್ನು ಇಟ್ಟುಕೊಂಡು ಅದರ ನಂತರ ಮನೆಯವರಿಗೆ ಒಂದು ಜಜ್ಮೆಂಟ್ ಕೊಟ್ಟರು, ದಿಸ್ ಈಸ್ ನಾಟ್ ಕಮಿಂಗ್ ಅಂಡರ್ ಅವರ್ ಪರ್ವ್ಯೂ. ಕೊನೆಗೆ ಯಾರಲ್ಲೂ ಮಾಹಿತಿ ತಿಳಿದು ಅವರು ಉಡುಪಿಗೆ ನಮಗೆ ಕನೆಕ್ಷನ್ ಮಾಡಿದಾಗ ನಾವು ಇದೇ ನೆಟ್ವರ್ಕ್ ಮೂಲಕ ಆ ಸರ್ದಾರ್ಜಿಯನ್ನು ನಾವು ನೇರವಾಗಿ ಜಲಂಧರಕ್ಕೆ ಕಳ್ಕೊಂಡು ಬಂದಿದ್ದು ನನಗೆ ನೆನಪಿದೆ. ಇಷ್ಟು ಕಷ್ಟಕರವಾದ ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳನ್ನು ಪ್ರದೇಶಗಳನ್ನು ಕೂಡ ಒಂದು ಸಂಬಳದ ಪಗಾರದ ಹೊಟ್ಟೆಪಾಡಿನ ಒಂದು ನಿರೀಕ್ಷೆಯಿಂದ ಜನ ಹೋಗ್ತಾರೆ, ತಮ್ಮ ಕುಟುಂಬ ಸದಸ್ಯರನ್ನು ಕರೆಸ್ಕೊಳ್ತಾರೆ, ಸ್ನೇಹಿತರನ್ನು ಕರೆಸ್ಕೊಳ್ತಾರೆ. ಅವರು ಜೊತೆಗಿದ್ದರೆ ನಾವು ಸ್ವಲ್ಪ ಭದ್ರವಾಗಿದ್ದೆವು ಅನ್ನುವ ಆಶಾಭಾವನೆಯೂ ಇರಬಹುದು. ಆದರೆ ಇಂತಹ ದುರಂತಗಳೇ ನಡೆಯದ ಹಾಗೆ ಈ ಆಧುನಿಕ ಯುಗದಲ್ಲಿಯೂ ಕೂಡ ತಡೆಯುವುದಕ್ಕೆ, ಅದನ್ನು ನಿಯಂತ್ರಿಸುವುದಕ್ಕೆ, ಅದರ ಬಗ್ಗೆ ಪೂರ್ಣವಾದಂತಹ ಮಾಹಿತಿಗಳನ್ನು ಪಡೆದುಕೊಂಡೇ ಅಂತಹ ರಾಷ್ಟ್ರಗಳಿಗೆ ಕಾಲಿಡುವುದಕ್ಕೆ, ಸುರಕ್ಷವಾಗಿರುವುದಕ್ಕೆ ಸಾಧ್ಯ ಇಲ್ಲವೇ? ಸಾಧ್ಯ ಇದೆ. ನಮ್ಮ ಸಾಧಾರಣ 16 ವರ್ಷಗಳ ಕಾಲ ಈ ಕೆಲಸ ಮಾಡಿ ನಮಗೆ ಬಂದ ಅನುಭವದ ಆಧಾರದ ಮೇಲೆ ನಾವೊಂದು ಯೋಜನೆಯನ್ನು ತಯಾರಿಸಿದ್ದೇವೆ. ಆ ಯೋಜನೆಯನ್ನು ಕರ್ನಾಟಕ ಸರ್ಕಾರಕ್ಕೆ ನಾವು ಸಾಧಾರಣ 4 ವರ್ಷಗಳ ಹಿಂದೆ ಕೊಟ್ಟಿದ್ದೇವೆ. ಇಂತಹ ಅಮಾಯಕ ಅನ್ಎಜುಕೇಟೆಡ್, ಶಿಕ್ಷಣ ಇಲ್ಲದ ಕೆಲಸದವರು, ಈಗ ಇಂಜಿನಿಯರ್ಸು ಡಾಕ್ಟರ್ಸ್ ಹೋದರೆ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಿದೆ, ಇವರೆಲ್ಲ ಈ ಮೇಸ್ತ್ರಿ ಕೆಲಸಕ್ಕೆ ಅಥವಾ ಮನೆ ಕೆಲಸಕ್ಕೆ ಹೋಗುವವರು, ಭಾಷೆನೂ ಬರೋದಿಲ್ಲ, ಇಂತಹ ಕೆಲಸ ಹೋಗುವವರಿಗೆ ರಕ್ಷಣೆ ಹೇಗೆ ಸಾಧ್ಯ ಉಂಟು ಅಂತೇಳಿ ಒಂದು ಸ್ಕೀಮನ್ನು ನಾನು ಕೊಟ್ಟಿದ್ದೇವೆ. ಆಗ ಅದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೆ ಉಡುಪಿ ಜಿಲ್ಲಾಧಿಕಾರಿಗಳು ಅದನ್ನು ಅಪ್ರೂವ್ ಮಾಡಿಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಏನಂತೇಳಿದರೆ, ಹೋಗುವ ಮೊದಲು ಅವರಿಗೆ ಒಂದು ಟ್ರೈನಿಂಗ್ ಕ್ಲಾಸ್ ಪ್ರತಿ ತಿಂಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಎಲ್ಲರನ್ನು ಮುಂದಿನ ತಿಂಗಳು ಹೋಗುವವ್ರನ್ನೆಲ್ಲರನ್ನು ಒಂದು ಟ್ರೈನಿಂಗ್ ಮಾಡೋದು. ಎರಡನೇದು, ಅವರು ಹೋಗುವ ಮುಂಚೆ ಒಂದು ಫಾರ್ಮನ್ನು ಫಿಲಪ್ ಮಾಡಬೇಕು. ಅವರ ಎಂಪ್ಲಾಯೀಸ್ ಯಾರು, ಆ ಎಂಪ್ಲಾಯರ್ ಯಾರು,
ಅವರ ಏಜೆಂಟ್ ಯಾರು, ಅವರ ಟೆಲಿಫೋನ್ ನಂಬರ್ ಎಲ್ಲ ಹಾಕಿದ ಮೇಲೆ ಕೊನೆಗೆ ಅವ್ರ ಹತ್ರ ನಾವು 3 ಪೋಸ್ಟಲ್ ಕವರ್ನ ಕೊಡ್ತೀವಿ. ಈಗ ಕುವೈಟಿಗೆ ಹೋಗೋದಾದರೆ ಕುವೈಟಿದ್ದು ಸ್ಟ್ಯಾಂಪ್ ಹಚ್ಚಿದ ಅದರಲ್ಲಿ ಅವರು ಹೋದ ತಕ್ಷಣ ನಾನು ಸೌಖ್ಯವಾಗಿದ್ದೇನೆ ಅಂತೇಳಿ ಒಂದು ಪೋಸ್ಟ್ ಮಾಡಬೇಕು. 1 ತಿಂಗಳ ನಂತರ 2ನೇದು ಮಾಡಬೇಕು, 3ನೇ ತಿಂಗಳ ನಂತರ 3ನೇದು ಮಾಡಬೇಕು. ಆವಾಗ ಅವರು ಸೇಫ್ ಆಗಿದ್ದಾರೆ ಅಂತೇಳಿ ಅರ್ಥ. ಒಂದು ವೇಳೆ ಅದನ್ನು ಬರದಿದ್ದರೆ ಅದರ ನಂತರ ನಾವು ಎನ್ಕ್ವೈರಿ ಮಾಡಲಿಕ್ಕೆ ಇಂಥ ಒಂದು ಅರೇಂಜ್ಮೆಂಟನ್ನು ಪ್ರತಿಯೊಂದು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ, ಕಲ್ಲಿಕೋಟೆಯಲ್ಲಿನೂ ಹಾಗೆ, ಗೋವಾದಲ್ಲಿನೂ ಹಾಗೆ, ಗೋವಾದಲ್ಲಿ ಇಂಪ್ಲಿಮೆಂಟ್ ಮಾಡಿರಬೇಕು ಅಂತ ತೋರ್ತದೆ ನನಗೆ. ಗೋವಾ ಸರ್ಕಾರದವರು ಇದನ್ನು ತುಂಬ ಅಪ್ರಿಷಿಯೇಟ್ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿದೆ. ಇದನ್ನು ಮಾಡುವಾಗ ಮನೆಯವರಿಗೂ ಒಂದು ಧೈರ್ಯ ಆಯಿತು. ನಮ್ಮ ಇದು ಇಲ್ಲೇ ಬರುವುದೆಲ್ಲ ಅಂತ ಏಜೆಂಟ್ ಮೂಲಕ ಹೋದಾಗ ಮಾತ್ರ, ಸ್ನೇಹಿತರ ಮೂಲಕ ಹೋದಾಗ ಅಥವಾ ರಿಲೇಟಿವ್ಸ್ ಮೂಲಕ ಹೋದಾಗ ಎಂಥದ್ದು ಸಮಸ್ಯೆ ಬಂದದ್ದನ್ನು ನಾನು ನೋಡಲಿಲ್ಲ. ಒಂದು ಪ್ರಕರಣದಲ್ಲಿ ಮಾತ್ರ ಅದು ಹೆಸರನ್ನು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ, ಯಾಕಂದರೆ ಅವರನ್ನು ವಾಪಸ್ ತಂದಿದ್ದೇವೆ ನಾವು, ಅವರಿಗೆ ಸೆಟ್ಲ್ ಆಗಿದ್ದಾರೆ. ಅವರ ಸಂಬಂಧಿಕನೇ ಅವರನ್ನು ಮಾರಿದ್ದು ಅಂಥ ಒಂದು ಪ್ರಕರಣವನ್ನು ಸಹ ನಾವು ಗಮನಿಸಿದ್ದೇವೆ. ಯಾರು ಸ್ನೇಹಿತರು ಮತ್ತು ಸಂಬಂಧಿಕರ ಜೊತೆ ಹೋಗ್ತಾರೆ ಅವರೆಲ್ಲ ಸೇಫ್ ಅಂತೇಳಿ ಸಹ ತಿಳ್ಕೊಳ್ಳೋ ಹಾಗಿಲ್ಲ ಅಂತ ಆಯಿತು. ಆ ಸಂಬಂಧಿಕನೇ ಅವರಿಗೆ ಇನ್ನೊಬ್ಬರಿಗೆ ಅವಳನ್ನು ಮಾರಿಬಿಟ್ಟ ಒಂದು ಕಥೆಯಲ್ಲಿ ಸಹ ನಾನು ನೋಡಿದ್ದೇವೆ. ಇಂಥ ಅನೇಕ ಅದು ಹೆಚ್ಚಿನ ಅಂಶ ಏಜೆಂಟರ ಮೂಲಕ ಹೋದಾಗ ಮಾತ್ರ ಇಂಥ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇದೆ. ಆಗಲಿ ಪ್ರಿಯ ವೀಕ್ಷಕರೇ, ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರೇ ಹೇಳುವ ಹಾಗೆ ಜಮೀಲಾ ಗಲ್ಫ್ ಕನ್ನಡಿಗರ ಸಹಕಾರದಿಂದ, ಅಲ್ಲಿಯ ನಿವಾಸಿಗಳ ಕರುಣೆಯಿಂದ, ಮಾನವ ಹಕ್ಕುಗಳ ಪ್ರತಿಷ್ಠಾನದ ನಿರಂತರ ಹೋರಾಟದಿಂದ, ಕಾರ್ಯಕರ್ತರ ಬಲದಿಂದ ಮತ್ತೆ ಭಾರತಕ್ಕೆ ವಾಪಸ್ಸಾಗಿ ಸುಖ ಜೀವನವನ್ನು ಸಕುಟುಂಬ ಸಪರಿವಾರ ನಡೆಸುವಂತೆ ಆಗಿರುವುದರ ಹಿನ್ನೆಲೆಯಲ್ಲಿ ಬಹುಜನ ಹಿತಾಯ ಬಹುಜನ ಸುಖಾಯದ ಆಶಯ ಅಡಗಿದೆ. ಹೋರಾಟ ನಿಮ್ಮದು, ಬೆಂಬಲ ನಮ್ಮದು. ಹೊಟ್ಟೆಪಾಡಿಗಾಗಿ ಐಷಾರಾಮಿ ಜೀವನದ ಆಶಯದ ಹಿನ್ನೆಲೆಯಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಥವಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗಿ ದುಡಿಯುವಾಗ ಯಾವೆಲ್ಲ ಎಚ್ಚರಗಳನ್ನು ತೆಗೆದುಕೊಳ್ಳಬೇಕು, ಅಥವಾ ಎಚ್ಚರಗಳನ್ನು ತೆಗೆದುಕೊಂಡು ಸಮಸ್ಯೆಗಳು ಎದುರಾದಲ್ಲಿ ಯಾವ ರೀತಿ ಹೋರಾಟ ನಡೆಸಬೇಕು. ಇಂತಹ ಹೋರಾಟಗಳಲ್ಲಿ ಬಹುಜನ ಹಿತಾಯ ಬಹುಜನ ಸುಖಾಯ ಆಶಯದ ಮಾನವ ಹಕ್ಕುಗಳ ಪ್ರತಿಷ್ಠಾನ ಹೇಗೆ ಸಹಕರಿಸ್ತದೆ ಅನ್ನುವುದನ್ನು ಈ ಸಂಚಿಕೆ ನಿಮಗೆ ತಿಳಿಸಿದರೆ ನಮ್ಮ ಶ್ರಮ ಸಾರ್ಥಕ. ಇದು ಇಂದಿನ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತು ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರು ಜೊತೆಯಾಗಿ ನಿಮ್ಮನ್ನು ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಿರಂತರವಾದಂತಹ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.